ಓಂ ಗುರುಭ್ಯೋ ನಮಃ. ಬಂಧುಗಳೇ, ಪ್ರತಿಯೊಬ್ಬರಿಗೂ ಅವರ ಮಕ್ಕಳ ಭವಿಷ್ಯದ ಚಿಂತೆ ಇರುತ್ತೆ. ಬಹುತಾಂಶ ಜನರಿಗೆ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಗುರುತಿರುವುದಿಲ್ಲ. ಆದರೆ ಕೆಲವೊಬ್ಬರಿಗೆ ಮಾತ್ರ ಅವರ ಮಕ್ಕಳ ಭವಿಷ್ಯ ಅವರಿಗೆ ತಿಳಿದಿರುತ್ತೆ. ಬಂಧುಗಳೇ, ಯಾರಿಗೆ ತಿಳಿದಿರುತ್ತೆ ಅಂದರೆ, ಯಾರು ತಮ್ಮ ಮಕ್ಕಳಿಗಾಗಿ ಮಿತಿಮೀರಿ ದುಡ್ಡನ್ನು ಸಂಗ್ರಹಿಸಿ ಇಡುವ ಪ್ರಯತ್ನ ಮಾಡುತ್ತಿರುತ್ತಾರೋ, ಅದು ಯಾವುದೇ ಮಾರ್ಗದಿಂದಾಗಲಿ, ನ್ಯಾಯಯುತವಾಗಿ ಆಗಲಿ ಅಥವಾ ಅನ್ಯಾಯಯುತವಾಗಿ ಆದರೂ ದುಡ್ಡನ್ನು ಸಂಗ್ರಹಿಸಿ ತಮ್ಮ ಮಕ್ಕಳಿಗಾಗಿ ಇಡುವ ಪ್ರಯತ್ನ ಮಾಡ್ತಿರ್ತಾರೋ ಅಂಥವರಿಗೆ ಅವರ ಮಕ್ಕಳ ಭವಿಷ್ಯ ತಿಳಿದಿರುತ್ತೆ. ಅದು ಹೇಗೆ ತಿಳಿದಿರುತ್ತೆ ಅಂತೀರಾ? ಅವರಿಗೆ ಗುರುತಿರುತ್ತೆ, ನಮ್ಮ ಮಕ್ಕಳು ಮುಂದೆ ಬೆಳೆದು ದೊಡ್ಡವರಾದ ಮೇಲೂ ಕೂಡ ಕೆಲಸಕ್ಕೆ ಬಾರದ ಅಂದರೆ ದುಡಿಯಲು ಅಸಮರ್ಥವಾಗಿರುತ್ತಾರೆ ಎಂಬುದು ಅವರಿಗೆ ತಿಳಿದಿರುತ್ತೆ. ಆದ್ದರಿಂದಲೇ ಅವರು ಬೆಳೆದು ದೊಡ್ಡವರಾದ ಬಳಿಕವೂ ಅವರಿಗೇನು ಕಡಿಮೆ ಬೀಳಬಾರದೆಂದೇ ಅವರು ಮಿತಿಮೀರಿ ದುಡ್ಡನ್ನು ಸಂಗ್ರಹಿಸಿ ಇಡುತ್ತಿರುತ್ತಾರೆ. ಬಂಧುಗಳೇ, ತಾತ್ಪರ್ಯ ಏನಿದೆ ಅಂದರೆ, ದುಡ್ಡು ಸಂಗ್ರಹ ಮಾಡಬೇಕು, ಆದರೆ ಅದಕ್ಕೊಂದು ಮಿತಿ ಇರಬೇಕು ಅಷ್ಟೇ. ಮಕ್ಕಳು ಸ್ವಾವಲಂಬಿಯಾಗುವವರೆಗೆ ಅಂದಾಜು ಎಷ್ಟು, ಎಲ್ಲ ಖರ್ಚು ಸೇರಿಸಿ ಒಂದು ಅಂದಾಜು ಎಷ್ಟಿರುತ್ತೋ ಅಷ್ಟು ಸಂಗ್ರಹ ಮಾಡಿ ಅದರಲ್ಲಿ ಸಮಾಧಾನ ಮಾಡಿಕೊಳ್ಬೇಕೇ ವಿನಃ ಮಿತಿಮೀರಿ ದುಡ್ಡನ್ನು ಹಾಗೆ ಸಂಗ್ರಹ ಮಾಡುವ ವೃತ್ತಿ ಮನುಷ್ಯನಲ್ಲಿ ಇರಬಾರದು ಎಂಬುದೇ ನನ್ನ ಹೇಳಿಕೆ. ಧನ್ಯವಾದಗಳು.